ಹಲೋ ನಮಸ್ಕಾರ. ಶ್ರೀಧರ್ಸ್ ಕಿಚನ್ಗೆ ಸ್ವಾಗತ. ಸ್ವಾಮಿ, ಹೆಂಡತಿ ಮಕ್ಕಳು ಊರಿಗೆ ಹೋಗೋ ಸಮಯ, ನಾವು ಬ್ಯಾಚುಲರ್ಸು ಪೋಸ್ಟ್ ಬ್ಯಾಚುಲರ್ಸ್ ಆಗೋ ಸಮಯ. ತಲೆ ಕೆಡಿಸ್ಕೊಳ್ಬೇಡಿ, ಮನೆಯಲ್ಲೇ ಏನೋ ಒಂದು ಮಾಡಿ ತಿನ್ನೋ ಪ್ರಯತ್ನ ಮಾಡೋಣ. ಇವತ್ತು ನಾನು ನಿಮಗೆ ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ಕ್ವಿಕ್ಕಾಗಿ ಹೇಳ್ಕೊಡ್ತೇನೆ. ಡಿಸ್ಕ್ರಿಪ್ಷನಲ್ಲಿ ಇನ್ನೂ ಡೀಟೇಲ್ಸಲ್ಲಿ ನೋಡಿ ಏನೇನು ಬೇಕು ಅಂತ ಸಾಮಗ್ರಿಗಳು. ಇಲ್ಲಿ ಮೇಲೆ ಸುಮ್ಮನೆ ಚಿಕ್ಕದಾಗಿ ಹಾಕಿದ್ದೇನೆ. ಸಿಂಪಲ್ಲು ಮಸಾಲ ಸಾಮಾನು ಎಲ್ಲ ಏನೇನು ಬೇಕು, ಬಟ್ ಇರೋದ್ರಲ್ಲೇ ನಾವು ಮಾಡ್ಬೋದು, ತೊಂದರೆ ಇಲ್ಲ. ಫಸ್ಟು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ಟೊಮೆಟೊ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಮಸಾಲೆ ಮಾಡಿ ಇಟ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಮಸಾಲ ಸಾಮಾನು ಏನಿದೆ ಅದನ್ನೆಲ್ಲ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ. ಆನಿಯನ್ಸ್ ಬೆರೆಸಿ ಸ್ವಲ್ಪ ಫ್ರೈ ಆಗಲಿ. ಕ್ಯಾಶ್ಯೂ ಹಾಕಿ, ಮತ್ತು ಹಚ್ಕೊಂಡಿರೋ ತರಕಾರಿ ಏನಿದೆಯೋ ಅದನ್ನೇ ಹಾಕಿ, ಪರವಾಗಿಲ್ಲ, ಎಲ್ಲವೂ ಇರಬೇಕು ಅಂತ ಅಗತ್ಯ ಇಲ್ಲ. ರುಬ್ಕೊಂಡಿರೋ ಮಸಾಲೆನ ಹಾಕೋಣ. ಸ್ವಲ್ಪ ಕುದಿ ಬಂದಮೇಲೆ ಮುಂದೆ ಸ್ವಲ್ಪ 2 ಕಪ್ ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ಬೆರೆಸೋಣ. ನೆನೆಸಿರೋ ಅಕ್ಕಿ ಹಾಕಿದ್ದೇನೆ. ಈಗ ಕುದಿ ಬಂದಿದೆಯಾ? ಈಗ ನಾನು ಗೋಬಿ ಹಾಕ್ತಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿದ್ದೇನೆ. ಸ್ವಲ್ಪ ನಿಂಬೆಹಣ್ಣಿನ ರಸ, ಜಾಸ್ತಿ ಬೇಡ. ಸ್ವಲ್ಪ ತುಪ್ಪ. ಇದು ಟೇಸ್ಟ್ ಹೆಚ್ಚಾಗ್ಲಿಕ್ಕೆ ಹಾಕೋದು, ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಕುದಿ ಬರ್ತಾ ಇದೆ. ದ್ರಾಕ್ಷಿ ಬೇಕಾದರೆ ಹಾಕ್ಕೊಳ್ಳಿ, ಇದು ಅಷ್ಟೇ, ಹಾಕ್ಲೇಬೇಕಂತ ಏನಿಲ್ಲ. 4 ವಿಜಿಲ್ ಬಂದರೆ ಚೆನ್ನಾಗಿರುತ್ತೆ, ಅಥವಾ ನಿಮ್ಮ ಪ್ರಕಾರ ಅನ್ನ ಹೇಗೆ ಮಾಡ್ತಿರೋ ಎಷ್ಟು ವಿಜಿಲೋ ಅಷ್ಟು ಬರಲಿ, ಪರವಾಗಿಲ್ಲ. ಈಗ ಪ್ರೆಷರ್ ಬಿಟ್ಟಿದೆ, ನೋಡೋಣ. ಚಂದ ಬಂದಿದೆ. ನಿಧಾನವಾಗಿ ಕಲಸಿ ನೋಡಿ, ತರಕಾರಿ ಎಲ್ಲ ಹಾಗೆ ಚೆನ್ನಾಗಿ ಬೆಂದಿದೆ. ಓವರ್ ಕುಕ್ ಆದ್ರೂ ಕಷ್ಟ, ಬೆಂದಿಲ್ಲ ಅಂದ್ರೂ ಕಷ್ಟ. ಸೊ ಆದ್ದರಿಂದ ನೀವು ಅನ್ನ ಹೇಗೆ ಮಾಡ್ತಿರೋ ಅಷ್ಟೇ ವಿಜಿಲ್ಸ್ ಕೊಟ್ಟರೆ ಸಾಕು. ಚೆನ್ನಾಗಿ ಬಂದಿದೆ. ಓಕೆ, ಬಡ್ಸ್ಕೊಳ್ಳಿ, ತಿನ್ನಿ, ಆಫೀಸ್ಗೆ ತಗೊಂಡೋಗಿ ಎಲ್ರಿಗೂ ಶೇರ್ ಮಾಡಿ, ಮಜಾ ಮಾಡಿ.